ಚೆನ್ನಮ್ಮ ನಿಧನಕ್ಕೆ ಜೆಡಿಎಸ್ ನಾಯಕ ಸೂರ್ಯಕಾಂತ್ ನಾಗಮಾರಪಲ್ಲಿ ಸಂತಾಪ ಸೂಚಿಸಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದ ಜೆಡಿಎಸ್ನ ನಾಯಕ ಸೂರ್ಯಕಾಂತ್ ನಾಗಮಾರಪಲ್ಲಿ ಚೆನ್ನಮ್ಮ ಅವರು ದೇವೇಗೌಡರ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆ ಹಾಕಿದರು. ಇದರಿಂದಾಗಿ ದೇಶದಲ್ಲಿ ದೇವೇಗೌಡರು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತರು. ಚೆನ್ನಮ್ಮನವರ ಅಗಲಿಕೆ ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ನಷ್ಟ ಉಂಟು ಮಾಡಿದೆ. ಪಕ್ಷದ ಮುಖಂಡರು, ಕಾರ್ಯಕರ್ತರು ದೇವೇಗೌಡರ ಕುಟುಂಬದ ಜೊತೆಗಿದ್ದೇವೆ. ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ದೇವೇಗೌಡಜಿಯವರು ಈ ರಾಜ್ಯದ ಏಕೈಕಿ ಪ್ರಧಾನಮಂತ್ರಿಗಳು. ಗೌರವದ ವಿಷಯ ಅವರ ಬಗ್ಗೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆದಾಗ ಕೂಡ ಅವರು ರಾಜ್ಯದ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಚೆನ್ನಮ್ಮನವರು ಮಾತೃ ಸ್ವರೂಪಿ. ಅವ್ರ ಹೆಜ್ಜೆಗೆ ಹೆಜ್ಜೆ ಹಾಕಿ ಅವ್ರಿಗೆ ಸಹಕಾರ ನೀಡಿ ಈ ದೇಶದ ಮಟ್ಟವರೆಗೂ ಮುಟ್ಟಿದ್ರು. ಅವ್ರದ್ದು ನಿಧನ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಸುಮಾರು 1-1.5 ತಾಸು ದೇವೇಗೌಡಜಿಯವರವ್ರಿಗೆ ಮಾತನಾಡಿದರಂತೆ. ನಮಗೂ ತಿಳಿದು ಬಂದಿದೆ. ಮಾತನಾಡಿದ ನಂತರ ಆಕಸ್ಮಿಕವಾಗಿ ಸಡನ್ನಾಗಿ ಈ ಥರ ಒಂದು ವಿಷಯ ತಿಳಿದು ಬಂದಿದೆ. ಈ ನೋವಿನಲ್ಲಿ ಅವ್ರ ಕುಟುಂಬದ ಜೊತೆಗೆ, ಸನ್ಮಾನ್ಯ ಕುಮಾರಸ್ವಾಮೀಜಿಯವ್ರ ಜೊತೆಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಜೊತೆಗೆ, ಇಡೀ ಕುಟುಂಬಸ್ಥರ ಜೊತೆಗೆ, ಇಡೀ ಜನತಾದಳ ಪಕ್ಷ, ಇಡೀ ರಾಜ್ಯದ ಜನತೆ, ಇಡೀ ದೇಶದ ಜನತೆ ಆ ಕುಟುಂಬದ ಜೊತೆಗಿದೆ. ಈ ಸಂಕಟ, ಈ ನೋವು ಯಾರೂ ಅದನ್ನು ಭರ್ತಿ ಮಾಡೋಕ್ಕಾಗೋದಿಲ್ಲ. ಆದರೆ ಈ ನೋವಿನಲ್ಲಿ, ಈ ದುಃಖದಲ್ಲಿ ದೇವರವ್ರಿಗೆ ಶಕ್ತಿ ತುಂಬಲಿ, ಆ ಪರಮಾತ್ಮ ಅವ್ರಿಗೆ ಸಹಕಾರ ಮಾಡಲಿ. ಅವ್ರಿಗೆ, ಅವ್ರ ಕುಟುಂಬಸ್ಥರಿಗೆ ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಕಷ್ಟ ಸುಖದಲ್ಲಿ ಅವ್ರ ಜೊತೆಗೆ ನಿಂತಿರ್ತೀವಿ. ಅವ್ರಿಗೆ ದೇವರು ಶಕ್ತಿ ಕೊಡಲಿ, ಸಮಾಧಾನ ಆಗಿರೋಕ್ಕೆ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸರ್, ಈಗ ದೇವೇಗೌಡರು ಒಂದು ರೀತಿ ದೊಡ್ಡ ಶಕ್ತಿಯಾಗಿದ್ದರು. ಎಂಥ ಕಷ್ಟ ಬಂದರೂ ಕೂಡ ದೊಡ್ಡ ಕುಟುಂಬನ ನಿರ್ವಹಣೆ ಮಾಡಿದ್ರು. ಇತ್ತ ಒಂದು ಕಡೆ ರಾಜಕೀಯ ಜೀವನ, ಮತ್ತೊಂದು ಕಡೆ ದೊಡ್ಡ ಕುಟುಂಬ ನಿಭಾಯಿಸ್ಕೊಂಡು ಹೋಗೋದು. ಎಷ್ಟು ಆಸರಾಗಿದ್ರು ಅಂತ ಅವ್ರ ಕುಟುಂಬ. ಇದೊಂದು ದೊಡ್ಡ ಲಾಸ್. ಈ ಲಾಸ್ ಅಂತೂ ನಾವು ಯಾರೂ ಭರ್ತಿ ಮಾಡೋಕ್ಕಾಗಲ್ಲ. ದೇವೇಗೌಡರು ಪ್ರತಿಯೊಂದು ಹೆಜ್ಜೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ, PWD ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಏಕೈಕಿ ಪ್ರಧಾನಮಂತ್ರಿಗಳು ಈ ರಾಜ್ಯದಿಂದ. ನಮಗೆ ಗೌರವದ ವಿಷಯ. ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರ ಅರ್ಧಾಂಗಿನಿ, ಮಾತೃ ಸ್ವರೂಪಿ ನಮಗೆ ಅವ್ರ ಜೊತೆಗಿದ್ದರು. ಈ ಲಾಸ್ನ ಯಾರೂ ತುಂಬಕ್ಕಾಗೋದಿಲ್ಲ. ಅದಕ್ಕೆ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ದೇವರು ಅವ್ರಿಗೆ ಶಕ್ತಿ ಕೊಡಲಿ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಕುಮಾರಸ್ವಾಮೀಜಿಯವ್ರಿಗೆ, ನಿಖಿಲ್ ಕುಮಾರಸ್ವಾಮೀಜಿಯವ್ರಿಗೆ ದೇವ್ರ ಶಕ್ತಿ ಕೊಡಲಿ, ದೇವರ ಸಮಾಧಾನ ಕೊಡಲಿ ಅಂತಕ್ಕಂಥ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಸನ್ಮಾನ್ಯ ದೇವೇಗೌಡಜಿಯವರು ಈ ರಾಜ್ಯದ ಏಕೈಕಿ ಪ್ರಧಾನಮಂತ್ರಿಗಳು. ಗೌರವದ ವಿಷಯ ಅವರ ಬಗ್ಗೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆದಾಗ ಕೂಡ ಅವರು ರಾಜ್ಯದ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಚೆನ್ನಮ್ಮನವರು ಮಾತೃ ಸ್ವರೂಪಿ. ಅವ್ರ ಹೆಜ್ಜೆಗೆ ಹೆಜ್ಜೆ ಹಾಕಿ ಅವ್ರಿಗೆ ಸಹಕಾರ ನೀಡಿ ಈ ದೇಶದ ಮಟ್ಟವರೆಗೂ ಮುಟ್ಟಿದ್ರು. ಅವ್ರದ್ದು ನಿಧನ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಸುಮಾರು 1-1.5 ತಾಸು ದೇವೇಗೌಡಜಿಯವರವ್ರಿಗೆ ಮಾತನಾಡಿದರಂತೆ. ನಮಗೂ ತಿಳಿದು ಬಂದಿದೆ. ಮಾತನಾಡಿದ ನಂತರ ಆಕಸ್ಮಿಕವಾಗಿ ಸಡನ್ನಾಗಿ ಈ ಥರ ಒಂದು ವಿಷಯ ತಿಳಿದು ಬಂದಿದೆ. ಈ ನೋವಿನಲ್ಲಿ ಅವ್ರ ಕುಟುಂಬದ ಜೊತೆಗೆ, ಸನ್ಮಾನ್ಯ ಕುಮಾರಸ್ವಾಮೀಜಿಯವ್ರ ಜೊತೆಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಜೊತೆಗೆ, ಇಡೀ ಕುಟುಂಬಸ್ಥರ ಜೊತೆಗೆ, ಇಡೀ ಜನತಾದಳ ಪಕ್ಷ, ಇಡೀ ರಾಜ್ಯದ ಜನತೆ, ಇಡೀ ದೇಶದ ಜನತೆ ಆ ಕುಟುಂಬದ ಜೊತೆಗಿದೆ. ಈ ಸಂಕಟ, ಈ ನೋವು ಯಾರೂ ಅದನ್ನು ಭರ್ತಿ ಮಾಡೋಕ್ಕಾಗೋದಿಲ್ಲ. ಆದರೆ ಈ ನೋವಿನಲ್ಲಿ, ಈ ದುಃಖದಲ್ಲಿ ದೇವರವ್ರಿಗೆ ಶಕ್ತಿ ತುಂಬಲಿ, ಆ ಪರಮಾತ್ಮ ಅವ್ರಿಗೆ ಸಹಕಾರ ಮಾಡಲಿ. ಅವ್ರಿಗೆ, ಅವ್ರ ಕುಟುಂಬಸ್ಥರಿಗೆ ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಕಷ್ಟ ಸುಖದಲ್ಲಿ ಅವ್ರ ಜೊತೆಗೆ ನಿಂತಿರ್ತೀವಿ. ಅವ್ರಿಗೆ ದೇವರು ಶಕ್ತಿ ಕೊಡಲಿ, ಸಮಾಧಾನ ಆಗಿರೋಕ್ಕೆ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸರ್, ಈಗ ದೇವೇಗೌಡರು ಒಂದು ರೀತಿ ದೊಡ್ಡ ಶಕ್ತಿಯಾಗಿದ್ದರು. ಎಂಥ ಕಷ್ಟ ಬಂದರೂ ಕೂಡ